ದಾಂಡೇಲಿ ತಾಲೂಕಿನ ಗೋಬ್ರಾಳದಲ್ಲಿ ಆಹಾರವನ್ನರಸಿ ರಸ್ತೆ ಬದಿಗೆ ಬಂದ ಗಜರಾಜ. ಪ್ರವಾಸಿಗರ ನೆಚ್ಚಿನ ಸ್ವರ್ಗವಾದ ಹಸಿರ ಕಾನನದ ನಡುವೆ ಇರುವ ರುದ್ರ ರಮಣೀಯ ತಾಲೂಕು ದಾಂಡೇಲಿ ಮತ್ತು ಜೋಯಿಡಾ. ಅಂದ ಹಾಗೆ ಈ ಎರಡು ತಾಲೂಕುಗಳಲ್ಲಿ ಸಮೃದ್ಧ ಕಾಡಿನ ಜೊತೆಗೆ ವನ್ಯ ಸಂಪತ್ತು ಹೇರಳವಾಗಿದೆ. ಹಾಗಾಗಿ ಈ ಎರಡು ತಾಲೂಕುಗಳ ಅರಣ್ಯದಂಚಿನ ರಸ್ತೆಗಳಲ್ಲಿ ವನ್ಯ ಪ್ರಾಣಿಗಳು ದರ್ಶನ ಭಾಗ್ಯವನ್ನು ನೀಡುತ್ತಿರುವುದು ಸಾಮಾನ್ಯ. ಜಿಂಕೆ, ನವಿಲು, ನರಿ, ಕಾಡುಕೋಣ, ಕಾಡೆಮ್ಮೆ, ಕಡವೆ ಇವುಗಳು ಬಹುತೇಕ ಹೆಚ್ಚಿನ ಸಮಯಗಳಲ್ಲಿ ಕಾಣಸಿಗುತ್ತದೆ. ಆನೆ, ಹುಲಿ, ಕರಡಿ, ಚಿರತೆಗಳು ಆಗೊಮ್ಮೆ ಈಗೊಮ್ಮೆ ಎಂಬಂತೆ ದರ್ಶನ ನೀಡುತ್ತಿದೆ. ಅಂದ ಹಾಗೆ ದಾಂಡೇಲಿ ತಾಲೂಕಿನ ಬರ್ಚಿ ಗೋಬ್ರಾಳ ರಸ್ತೆಯಲ್ಲಿ ಬರುವ ಗೋಬ್ರಾಳದ ಹತ್ತಿರ ರಸ್ತೆ ಬದಿ ಆನೆಯೊಂದು ಇಂದು ಶನಿವಾರ ನಸುಕಿನ ವೇಳೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಪ್ರತ್ಯಕ್ಷವಾಗಿದೆ. ಮಿತ್ರ ಹಾಗೂ ಪರಿಸರ ಪ್ರೇಮಿಯಾಗಿರುವ ಆಕಾಶ್ ಕದಂ ಅವರು ದಾಂಡೇಲಿಯಿಂದ ಗೋಬ್ರಾಳಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ರಸ್ತೆ ಬದಿ ಆನೆ ಇರುವುದನ್ನು ಗಮನಿಸಿ ಬಹಳ ದೂರದಲ್ಲಿಯೇ ತಮ್ಮ ವಾಹನವನ್ನು ನಿಲ್ಲಿಸಿ ಆನೆಯ ದೃಶ್ಯವನ್ನು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ವನ್ಯ ಪ್ರಾಣಿಗಳಿಗೆ ನಾವು ಕಿರುಕುಳ ನೀಡದೆ ಅದರ ಪಾಡಿಗೆ ಅದನ್ನು ಬಿಟ್ಟರೆ ಅವು ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವುದಿಲ್ಲ ಎನ್ನುವುದನ್ನು ಈ ದೃಶ್ಯ ಸಾದರಪಡಿಸುತ್ತದೆ. जगह नहीं मिली अशी विशाल तेरा वीडियो नहीं आ रहा छोटा हाथी है बड़ा नहीं.